ನಾಗಮಂಗಲ ಕ್ಷೇತ್ರದ ರಾಜಕಾರಣದಲ್ಲಿ ಇಂದಿಗೂ ಕೂಡ ತನ್ನದೇ ಅಭಿಮಾನಿಗಳ ವರ್ಗವನ್ನು ಹೊಂದಿರುವ ಮಾಜಿ ಸಂಸದ ಹಾಗೂ ಕೆಪಿಸಿಸಿ ವಕ್ತಾರ ಎಲ್.ಆರ್. ಶಿವರಾಮೇಗೌಡರು ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆಗೊಂಡರೂ ತನ್ನದೇ ದಾಟಿಯಲ್ಲಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ತಮ್ಮ ಕಾರ್ಯಚಟುವಟಿಕೆಗಳನ್ನು ನಡೆಸುತ್ತಿದ್ದಾರೆ. ಟಿವಿ ಬಡಾವಣೆಯ ತಮ್ಮ ನಿವಾಸದಲ್ಲಿ ಅಭಿಮಾನಿಗಳು ಮತ್ತು ಕಾರ್ಯಕರ್ತರನ್ನು ಭೇಟಿ ಮಾಡಿ ಕುಂದುಕೊರತೆಯನ್ನು ಆಲಿಸಿದರು. ಇದೇ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡುತ್ತಾ, ರಾಜ್ಯದಲ್ಲಿ ಬಿಜೆಪಿಯವರು ಸಕ್ರಿಯವಾಗಿ ವಿರೋಧ ಪಕ್ಷದ ಕೆಲಸವನ್ನು ಮಾಡದೆ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡುತ್ತಿದ್ದಾರೆ. ಇವರ ಜೊತೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರು ಕೂಡ ಸೇರಿದ್ದಾರೆ. ಬಳ್ಳಾರಿ ಪ್ರಕರಣದಲ್ಲಿ ತಪ್ಪು ಮಾಡಿದವರ ವಿರುದ್ಧ ಕ್ರಮ ಜರುಗಿಸಲಾಗುತ್ತದೆ. ಈ ಪ್ರಕರಣದಲ್ಲಿ ಸರ್ಕಾರವು ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸುತ್ತದೆ ಎಂದರು. ಮಂಡ್ಯ ಜಿಲ್ಲೆ ಜನತೆ ಅಪಾರವಾದ ನಂಬಿಕೆಯಿಟ್ಟು ಎಚ್.ಡಿ. ಕುಮಾರಸ್ವಾಮಿರವರಿಗೆ ಮತ ನೀಡಿ ಗೆಲ್ಲಿಸಿದರು. ಆದರೆ ಅವರೊಬ್ಬರೇ ಮಾತ್ರ ಕೇಂದ್ರ ಮಂತ್ರಿ ಆದರು. ಬಿಜೆಪಿಗೆ ಹೋದ ಮೇಲೆ ಜೆಡಿಎಸ್ ಪಕ್ಷ ಮಂಕಾಗಿದೆ. ಇವರನ್ನು ಬಿಜೆಪಿ ಪಕ್ಷವೂ ಕೂಡ ಇಟ್ಟುಕೊಳ್ಳುವುದು ಡೌಟು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜೊತೆ ಉನ್ನತ ಹುದ್ದೆಯಲ್ಲಿದ್ದರೂ ಕೂಡ ಮಂಡ್ಯ ಅಭಿವೃದ್ಧಿ ಶೂನ್ಯವಾಗಿದೆ. ಮಂಡ್ಯ ಮತ್ತು ಮೈಸೂರು ಭಾಗಕ್ಕೆ ನಿರುದ್ಯೋಗ ನಿವಾರಣೆ ಮಾಡುವ ಕೆಲಸಕ್ಕೆ ಕೈ ಹಾಕದ ಇವರಿಗೆ ಕುಣಿಯಲಾರದ ಹೆಂಗಸಿಗೆ ನೆಲಡೊಂಕು ಎಂಬ ಗಾದೆ ಎಚ್.ಡಿ. ಕುಮಾರಸ್ವಾಮಿರವರಿಗೆ ಸಲ್ಲುತ್ತದೆ. ನರೇಂದ್ರ ಮೋದಿಯವರ ಕೈಗೊಂಬೆಯಾಗಿರುವ ಕುಮಾರಸ್ವಾಮಿಯವರು ಬಿಜೆಪಿ ಪಕ್ಷವನ್ನು ತೊರೆದು ರಾಜ್ಯದಲ್ಲಿ ಜೆಡಿಎಸ್ ಪಕ್ಷವನ್ನು ಕಟ್ಟುವುದು ಸೂಕ್ತವೆಂದು ವ್ಯಂಗ್ಯವಾಡಿದರು. ಕೈಗಾರಿಕಾ ಸಚಿವರು ಏನು ಪ್ರಯೋಜನ ಆಗ್ತಾ ಇದೆ? ಎಂಥ ಹುದ್ದೆ? ನರೇಂದ್ರ ಮೋದಿ ಪಕ್ಕದಲ್ಲೇ ಕೂತ್ಕೋತಾರೆ. ನರೇಂದ್ರ ಮೋದಿಯವರು ಮನಸ್ಸು ಮಾಡಿದರೆ ಒಂದು ಇಂಡಸ್ಟ್ರೀಸ್ ಕೊಡೋದು ಕಷ್ಟ ಆಗಿತ್ತ, ಕೈಗಾರಿಕೆ ಕೊಡೋದು ಕಷ್ಟ ಆಗಿತ್ತ ಮಂಡ್ಯ ಜಿಲ್ಲೆಗೆ? ಮಂಡ್ಯ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ ಎರಡಕ್ಕೂ ಸೇರಿ ಒಂದು 25,000 ಜನ ಕೆಲಸ ಮಾಡೋಕ್ಕೆ ಯುವಕರಿಗೆ ಅವಕಾಶ ಮಾಡಿದ್ರು ಬೇಡ ಅಂತ ಹೇಳ್ತಿದ್ರ? ಬೇಡ ಅಂತ ಹೇಳ್ತಿದ್ರ? ಏನು ಮಾಡ್ತಾ ಇದ್ದಾರೆ ಹೇಳಿ, ತೋರಿಸಿ ಏನು ಮಾಡಿದ್ದಾರೆ ಅಂತ. ನೀವು ಪತ್ರಿಕೆಯಲ್ಲಿ ಬರೆದ್ರಿ ಕುಮಾರಣ್ಣನವರಿಗೆ ಅತ್ಯಧಿಕ ಮತಗಳು ಬಿದ್ದುಬಿಟ್ಟವೆ ಅಂತ. ಅತ್ಯಧಿಕ ಮತ ಬಂದಿದ್ದು ನನಗೆ ಬರೆದ್ರ? ಅದ 3 ಲಕ್ಷ ಎಷ್ಟು ನನಗೆ ಬಂದಿದ್ದು ಲೀಡು? ಆ ಶಬ್ದ ಮಾಡೋರು ನೋಡ್ಕೊಳ್ರಿ. ಅದು ಅವ್ರಿಗೆ ಅರಿವಿದೆಯೋ ಇಲ್ಲೋ ಗೊತ್ತಿಲ್ಲ, ಅದು ಅವ್ರ ಆ ಪಾರ್ಟಿಗೆ ಬಿಟ್ಟು ವಿಚಾರ. ಆದರೆ ಭಾರತೀಯ ಜನತಾ ಪಾರ್ಟಿಯವರು ಅವ್ರು ಇಟ್ಕೊಳ್ಳಲ್ಲ. ಇದು ನಿಮ್ಮ ಗಮನದಲ್ಲಿರಲಿ. ಈಗ ನಾವು ಹೋಗಿದ್ದು ಭಾರತೀಯ ಜನತಾ ಪಾರ್ಟಿಗೆ ಯಾಕೆ ಬಂದೋ? ಒಂದು ಗುಂಪು ಇಟ್ಕೊಂಡ್ರೆ ಇನ್ನೊಂದು ಗುಂಪು ಇಟ್ಕೊಳ್ಳಲ್ಲ. ಅಲ್ಲಿ ಎಕ್ಸ್ಪರ್ಟ್ಸು, ಅದನ್ನು ನಾವಿಲ್ಲಿ ಬಿಚ್ಚಿ ಹೇಳೋಂಗಿಲ್ಲ. ಅದರಲ್ಲಿ ಭಾಳ ನಿಪುಣರಿದ್ದಾರೆ. ಯಾವುದೇ ಕಾರಣಕ್ಕೂ ಸಹಿತ ಇವತ್ತು ಕುಮಾರಸ್ವಾಮಿಯವರು ಸಹಿತ ಸಂಪೂರ್ಣವಾಗಿ ಅಲ್ಲಿರೋಕ್ಕಾಗೋದಿಲ್ಲ. ಅವರು ಸಹಿತ ಒಂದು ದಿವಸ ಈ ಕುರ್ಚಿನೂ ಬೇಡ ಯಾವುದು ಬೇಡ ಅಂತ ಒಗೆದು ಬರುವಂಥ ಟೈಮ್ ದೂರ ಇಲ್ಲ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭ ಸ್ಪಷ್ಟವಾಗಿ ಹೇಳ್ತೀನಿ. ಹೇಳಿ ಏನಾಗಿದೆ ಅಂತ. ಈಗ ನಾನು ಟಿ ವಿಲಿ ನೋಡಿದೆ, ನನಗೇನು ಕುಮಾರಸ್ವಾಮಿಯವರು ಸಿಕ್ಕಿಲ್ಲ.